ಅರ್ಹತೆ ಇಲ್ಲದ ಪ್ರಿನ್ಸಿಪಲ್ ಸ್ಥಾನದಲ್ಲಿ ಕೂತಿದ್ದಂಥ ಶ್ರೀಮತಿ ಗ್ರೇಸ್ಲಿನಾ ಖಾನಾಪುರ್ ಮೇಡಮ್ ಬಗ್ಗೆ ಹೋರಾಡಿದ್ದ ನಾನು ನಮ್ಮ ನ್ಯೂಸ್ ವಾರಿಯರ್ಸ್ ಪತ್ರಿಕೆ ಹಾಗೂ ಇನ್ನಿತರ ಅವರಿಗೆ ಸಿಕ್ಕ ಫಲಶ್ರುತಿ ಅಂತ ಅಂದ್ಕೊಂಡಿದ್ವಿ ರೀಪ. ಆದ್ರೆ ದೊಡ್ಡ ತಪ್ಪಾಗಿತ್ತು ನೋಡ್ರಿಪ್ಪ. ಇರಲಿ, ಎಲ್ಲ KND ಸಮಾಜ ಬಾಂಧವರಿಗೆ ನನ್ನ ನಮಸ್ಕಾರಗಳು. KND ಸಮಾಜ ಬಾಂಧವರು ಧಾರವಾಡ ಬಾಸಲ್ ಮಿಷನ್ ಇಂಗ್ಲೀಷ್ ಮೀಡಿಯಂ ಶಾಲೆಯ ಮಾಜಿ ಪ್ರಿನ್ಸಿಪಾಲ್ ಅವ್ರ ವಿಷಯದಾಗ ಆಡಳಿತ ಮಂಡಳಿಗೆ ಜಯ ಇರ್ಬೋದು. ಆದರೂ ನಾನು ಜಯ ಎಂದಿದ್ದೆ ಬಿಡ್ರಿ. ಆದ್ರೆ ಈಗ ಯಾಕೋ ಏನೋ ಮಿಸ್ ಹೊಡ್ಯಾಕತ್ತಿತ್ತು ನೋಡ್ರಿಪ್ಪ. ಅಲ್ಲ, ಖಾನಾಪುರ್ ಮೇಡಮ್ ಅವರನ್ನು ರಿಲೀವ್ ಮಾಡಿದ ಮೇಲೆ ಅವ್ರಿಗಿಂತ ಸೀನಿಯರ್ ಅಥವಾ ಆ ಸ್ಥಾನಕ್ಕೆ ಯೋಗ್ಯರಾಗಿದ್ದಂಥವ್ರನ್ನ ತಂದು ಕುಂಡ್ರಿಸಿದ್ರೆ ಅದು ನಮ್ಮ ಹೋರಾಟಕ್ಕೆ ಫಲಶ್ರುತಿ ಇಲ್ಲ, ಹೋರಾಟಕ್ಕೆ ಜಯ ಇಲ್ಲ, ಸಮಾಧಾನರ ಅನ್ನಿಸ್ಬೇಕಾಗಿತ್ತು. ಆದ್ರೆ ನೋಡ್ರಿ, ಇಲ್ಲೇ ಅಳಿಯಲ್ಲ ಮೊಳಗಂಡ ಅನ್ನೋ ಮಾತಿಗೆ ಬಂದು ನಿಂತ್ಬಿಟ್ಟಿತ್ರಿಪ್ಪ. ಹೋಲಿ ಬಿಡ್ರಿ, ಆಡಳಿತ ಮಂಡಳಿ ಒಳಗೆ ಒಂದು ಕುಟುಂಬದ ಮೆಜಾರಿಟಿ ಕಾರಣ ಇರ್ಬೋದು ಏನಪ್ಪ. ಯಾಕ್ರಿಪ್ಪ ನಮಗದೆಲ್ಲ? ರಾತ್ರಿ 7 ಗಂಟೆಗೆ ಪ್ರಾರ್ಥನಾ ಜೀವಿತ ಆರಂಭ ಮಾಡುವಂಥ ದೇವ್ರ ಜೊತೆ ಮಾತಾಡಿ ನಮಗೂ ನಿಮಗೂ ಹೇಳು ಬಿಷೋಪರಿಗೆ ಇದು ಸರಿ ಅನ್ಸಕತ್ತಿತ್ತೇನೋ. ಇರಲಿ, ನೋ ಪ್ರಾಬ್ಲಮ್, ಆಲ್ ರೈಟ್, ನೋ ಪ್ರಾಬ್ಲಮ್, ನೋ ಇಶ್ಯೂ, ಬಿ ಹ್ಯಾಪಿ, ನೋ BP. ಆದ್ರೆ ಬಾಸಲ್ ಮಿಷನ್ ಜೂನಿಯರ್ ಕಾಲೇಜಿನ ಪ್ರಿನ್ಸಿಪಾಲ್ ಬಿಷೋಪ್ರ ಸಹೋದರಿ ಸೆಲ್ನಾ ದಂಡಿನವರು ಪ್ರಿನ್ಸಿಪಾಲ್ ಹರತೆ ಬಗ್ಗೆ ಗೊಂದಲ ಇದ್ದರೂ ದೇವ್ರ ಜೊತೆ ಮಾತಾಡುವಂಥ ನಮ್ಮ ಅತಿ ಭಕ್ತಿವಂತ ಬಿಷೋಪ್ರು ಯಾಕ್ರಿ ಕ್ಲಾರಿಫೈ ಮಾಡೋಕತ್ತಿಲ್ಲ? ಬಿಷೋಪ್ರು ದೇವ್ರ ಜೊತೆ ಮಾತಾಡೋದಕ್ಕೆ ದೇವ್ರು ಡಿಸ್ಕೌಂಟ್ ಕೊಟ್ಟಿರ್ಬೋದೇನ್ರಿಪ್ಪ? ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಿದ್ರೆ ಸಮಾಜ ಬಂದವರು ನಮ್ಮಂಥ ಹೋರಾಟಗಾರ ಕಣ್ಣಿಗೆ ಕೋಲ್ಗೇಟ್ ಪೇಸ್ಟ್ ಹಚ್ಚೋದೇನ್ರಿಪ್ಪ? ಗ್ರೇಸ್ಲಿನಾ ಖಾನಾಪುರ್ ಅವ್ರ ವಿಷಯದಾಗ ಮಾಡ್ದಂಗೆ ಹಿಂಗೆ ಆತಲ್ರಿ. ನಮ್ಮ ಕಣ್ಣಿಗೆ ಕೋಲ್ಗೇಟ್ ಪೇಸ್ಟ್ ಹಚ್ಚಿದ್ರೆ ಕೂಲಾಗಿ ಕಣ್ಣು ಮುಚ್ಕೊಂಡು ಮಲ್ಕೊಂಡ್ಬಿಡ್ತೀವಿ. ಯಾಕ್ರಿ ನಮ್ಮ ಬಿಷೋಪ್ರ ಇಷ್ಟು ಭಕ್ತಿವಂತರದಾರ, ಎಲ್ಲರಿಗೂ ಹೇಳ್ತಾರೆ, ಪ್ರಸಂಗದಾಗ ಹೇಳ್ತಾರೆ, ಪ್ರಾರ್ಥನಾ ಜೀವಿತ 2 ಗಂಟೆಗೆ ಆರಂಭ ಆಕೈತ್ರಿ, ನಾನು ದೇವ್ರ ಜೊತೆ ಮಾತಾಡ್ತೀನಿ, ನೀವು ಮಾತಾಡ್ಬೇಕ್ರಿ, ದೇವರು ಮಾತಾಡ್ತಾನೆ ಅಂತೇಳಿ ನಾನು ರಾತ್ರಿ 2 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಂತೇನ್ರಿಪ್ಪ. 1 ವರ್ಷಲಿಂತ ಯಾವುದೋ ಫಲಶ್ರುತಿ ಸಿಕ್ಕಂತಲ್ಲ. ಆದರೆ ಕೆಲವ್ರಿಗಂತೂ ಫಲಶ್ರುತಿ ಸಿಕ್ಕಂಗೆ ಕಾಣಕತ್ತಿದ್ರಿಪ್ಪ. ಕಾರಣ ಇದಕ್ಕಂತಂದ್ರೆ ಆಡಳಿತ ಮಂಡಳಿ ಅಂದ್ರೆ ಅವ್ರ ವಿರುದ್ಧ ಹೋರಾಡೋದಕ್ಕೆ ಕಾರಣ ಬೇಕಾಗಿದ್ದಾಗ, ತಪ್ಪಿದ್ದಾಗ ಅವ್ರ ವಿರುದ್ಧ ಏನು ಹೋರಾಡ್ತಾರಲ್ಲ ಅಂಥವ್ರು ಭಾಳ ಕಡಿಮೆ ಆಗಿಬಿಟ್ಟಾರ್ರಿ. ಎದಕ್ಕೆ ಕಡಿಮೆ ಆದರೂ ಕಾರಣ ಏನೋ ಗೊತ್ತಿಲ್ಲ. ಒಂದು ಆಡಳಿತ ಮಂಡಳಿ ಸುಧಾರಿಸ್ತೋ ಏನೋ ಅಂತಂದ್ರೆ ಇಲ್ಲೇ ಮಿಸ್ ಹೊಡ್ಯಾಕತ್ತಿದ್ದೆ ಇಲ್ಲ, ಅಥವಾ ಅವರು ಹೋರಾಟಕ್ಕೆ ಫಲಶ್ರುತಿ ಸಿಕ್ತೋ ಏನೋ ಗೊತ್ತಿಲ್ಲ. ಆದರೆ ದೇವ್ರ ವಾಕ್ಯ ಹೇಳ್ತೈತಿ, ಪ್ರಯತ್ನಕ್ಕೆ ಫಲ ತಪ್ಪದ್ದು ಅಂತೇಳಿ. ಅವ್ರಿಗೆ ಯಾವ ಪ್ರಯತ್ನ ಫಲಕ್ಕೆ ಯಾವ ರೀತಿ ಫಲ ಸಿಕ್ತೋ ಗೊತ್ತಿಲ್ಲ. ಓಕೆ, ನೋ ಪ್ರಾಬ್ಲಮ್, ನೋ ಇಶ್ಯೂ. ಇನ್ನು ಏನನ್ರಿಪ್ಪ ಅಂತಂದ್ರೆ ನಮ್ಮ KND ಸಂಸ್ಥೆ ದೇವಭಕ್ತರು, ದೇವಸೇವಕರು, ಊರಿಂದ ಊರಲ್ರಿ ದೇಶ ಬಿಟ್ಟು ಬಂದ್ರೆ ಬೆವ್ರು ಸುರಿಸಿದ್ರೆ, ಬೆವ್ರಿನ ಜೊತೆ ರಕ್ತ ಸುರಿಸಿದ್ರೆ ಅವ್ರು ಸ್ಥಾಪನೆ ಮಾಡಿದಂಥ ಸಮಾಜನ ಕೆಲವರು ಹಾಳು ಮಾಡಕತ್ತಾರ. ಇಲ್ಲೇ ಕುರಿಗಳ ವೇಷದಲ್ಲಿ ತೋಳಗಳು ಬಂದವು, ಅಥವಾ ಕುರಿಗಳ ತೋಳಗಳ ಗುಂಪಾಗ ಹೋಗಿ ಸೇರಿವೋ ಗೊತ್ತಾಗಂತಿಲ್ಲ, ಏನೂ ಅರ್ಥ ಆಗಂತಿಲ್ಲರಪ್ಪ. ಇರಲಿ, ನೋಡೋಣಂತ ಮುಂದೆ ಏನಾಕಿತ್ತು ಏನೋ ಗೊತ್ತಿಲ್ಲ. ಕೆಲವೊಂದು ಸಮಯದಾಗ ನಾವು ಹೋರಾಡಿದ್ವಿ, ಅದಕ್ಕೆ ಜಯ ಅಂತೂ ನಮಗೆ ಸಿಗಲಿಲ್ಲ. ನಾ ಅಂದ್ಕೊಂಡ್ಬಿಟ್ಟಿದ್ದೀರಿಪ್ಪ, ಗ್ರೇಸ್ಲಿನಾ ಖಾನಾಪುರ್ ಮೇಡಮ್ ವಿಷಯದಾಗ ಸಿಕ್ತಪ್ಪ ನಮ್ಗೆ ಫಸ್ಟ್ ಫಲಶ್ರುತಿ, ನಮ್ಮ ಪತ್ರಿಕೆ ನ್ಯೂಸ್ ವಾರಿಯರ್ಸ್ಗೂ ಸಿಕ್ತಂತೇಳಿ ಅಂದ್ಕೊಂಡಿದ್ವಿ. 4-5 ದಿನ ಹೋದ್ಮೇಲೆ ಏನೋ ಮಿಸ್ ಹೊಡ್ಯಾಕತ್ತಿದಲ್ಲ ಅಂತಂದ್ರೆ ಇಲ್ಲಿ ಆ ಪ್ರಿನ್ಸಿಪಾಲ್ ಸ್ಥಾನಕ್ಕೆ ಅದ ಸ್ಕೂಲ್ದಾಗಿಂದ ಒಬ್ರು ಸೀನಿಯರ್, ಗ್ರೇಸ್ಲಿನಾ ಖಾನಾಪುರ್ ಮೇಡಮ್ ಅವ್ರಿಗಿಂತ ಸೀನಿಯರ್ನ ಅಥವಾ ಆ ಪ್ರಿನ್ಸಿಪಾಲ್ ಸ್ಥಾನಕ್ಕೆ ಅರ್ಹತೆ ಇದ್ದಂಥ ಅಭ್ಯರ್ಥಿನ ತಂದು ಕುಂಡ್ರಿಸ್ತಾರಂತಂದ್ರೆ ಇವರು ರಿಟೈರ್ಡ್ ಆಗಿ ಮನೆಯೊಳಗೆ ಆರಾಮ ಮಾಡಬೇಕಾಗಿದ್ದಂಥ ಗುರುಗಳನ್ನು ಕರ್ಕೊಂಬಂದು ಕುಂಡ್ರಿಸ್ಬಿಟ್ಟಾರಪ್ಪ. ಇದ್ರ ಉದ್ದೇಶ ಏನಾಯಿತೋ ಗೊತ್ತಿಲ್ಲ. ಒಳ್ಳೆಯ ಉದ್ದೇಶ ಆದ್ರೆ ಸರಿ, ಅದು ಇವ್ರ ವಿಷಯದಾಗ ಆದಂಥ ಇದರಿಂದ ಧಾರವಾಡ ಬಾಸಲ್ ಮಿಷನ್ ಜೂನಿಯರ್ ಕಾಲೇಜ್ ಕಡೆ ಯಾಕೆ ಕಣ್ಣಿತ್ತು ನೋಡೋ ಅಂತಿಲ್ಲ ನಮ್ಮ ಬಿಷೋಪ್ರು ಮಾರ್ಟಿನ್ ಬುರ್ಗಾವಿ ಅವರು?